ಮುದಾಕರತ ಮೋದಕ ಶತವಂತಿ ಸಾಧಕ ಕಲದಾರ ವಸಂತಕ ವಿಲಾಸ ಲೋಕರಕ್ಷಕ ನೈಕೈಕ ನಾಯಕ ವಿನಾಶಿತೆ ಬದೇತಕಂ ನತ ಶುಭಾಶುನಾಶಕಂ ನಮಾಮಿತ ವಿನಾಯಕಂ. ಸಾಯಿ ಚರಿತ್ರೆ 14ನೆಯ ಅಧ್ಯಾಯ. ಸಾಯಿ ಚರಿತ್ರೆ ಸಾಯಿ ಚರಿತ್ರೆ 14ನೇ ಅಧ್ಯಾಯ, 14 ಅಧ್ಯಾಯ. ನಾಂದೇಡ್ಕರ ರತ್ನಾಜಿ ವಾಡಿಯ ದಕ್ಷಿಣೆ ಮೀಮಾಸೆ ಬಾಬರವರ ಜೀವನ ಚರಿತ್ರೆ ಬಹು ಮಧುರವಾದದ್ದು. ಬಾಬರವರ ಜೀವನ ಚರಿತ್ರೆ ಬಹು ಮಧುರವಾದದ್ದು. ಅವರ ಅನೇಕ ಕೆಲಸಗಳು ಮತ್ತು ಸ್ವಾಭಾವಿಕ ಹೊರಹೊಮ್ಮುತ್ತಿದ್ದ ವಚನಗಳು ಸಹ ಅಂತೆಯೇ ಮಧುರವಾಗಿದ್ದವು. ಅವರ ಜೀವನ ಹರ್ಷದ ಪ್ರತಿರೂಪ. ಅವರು ಭಕ್ತರಿಗೋಸ್ಕರ ಕರ್ತವ್ಯವಂತರೆಂದೆಯನ್ನು ಕರ್ತವ್ಯತರುವತೆಯಂತೆ ಬೋಧಿಸುವ ಕಥೆಗಳು ಹೇಳುತ್ತಿದ್ದರು. ಜನಕೋಟಿಗಳು ಸುಖವಾಗಿ ಬಾಳಬೇಕೆಂಬುದೇ ಅವರ ಧ್ಯೇಯವಾಗಿತ್ತು. ಆದರೆ ಜೀವನದ ಗುರಿಯನ್ನು ಸಾಧಿಸಲು ಜನರು ಜಾಗೃತರಾಗಿರಬೇಕೆಂಬುದು ಅವರ ಅಭಿಪ್ರಾಯ. ಪೂರ್ವಜನ್ಮದ ಸುಕೃತ್ಯ ಫಲದಿಂದ ಈ ಜನ್ಮ ಲಭಿಸಿದೆ. ಆದುದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಮಾಡಬೇಕು. ಆದುದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನ ಅಂತಿಮ ಅನಂತ ಗುರಿಯನ್ನು ಸಾಧಿಸಲು ಸತತವಾಗಿ ಶ್ರಮಿಸಬೇಕು. ಸಾಯಿಬಾಬರವರ ಲೀಲೆಗಳನ್ನು ನೀವು ಪ್ರತಿದಿನ ಕೇಳಿದರೆ, ಪ್ರತಿದಿನವೂ ನೀವು ಅವರನ್ನು ಭಕ್ತಿ ಭಾವದಿಂದ ನೆನೆದರೆ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಮತ್ತು ಅದು ಕೊನೆಗೆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ. ನಾಂದೇಡ್ಕರ್ ರತ್ನಾಜಿಯವರು ನಿಜಾಮರ ರಾಜ್ಯದಲ್ಲಿನ ನಾಂದೇಡ್ಕರ್ ರತ್ನಾಜಿ ಸಾಪುರಾಜಿ ವಾಡಿಯಲ್ಲಿ ಎಂಬ ಒಬ್ಬ ಧನಿಕನಿದ್ದನು. ಅವನಿಗೆ ಐಶ್ವರ್ಯಕ್ಕೇನೂ ಕೊರತೆ ಇರಲಿಲ್ಲ. ಮೇಲೆ ನೋಡುವುದಕ್ಕೆ ಸಂತೃಪ್ತನಾದರೆ ಕಂಡರೂ ಕೂಡ ಅವರಿಗೆ ಮನಸ್ಸಿನಲ್ಲಿ ದುಃಖವಿತ್ತು. ಪ್ರಪಂಚದಲ್ಲಿ ಯಾರೂ ಸಂಪೂರ್ಣ ಸುಖಿಯಾಗಿರಬಾರದೆಂಬುದು ಆ ಭಗವಂತನ ನಿಯಮವಿದ್ದಿರಬಹುದು. ಅವರು ಧರ್ಮಿಷ್ಠರು ಮತ್ತು ಉದಾರಿಯೂ ಆಗಿದ್ದರು. ಅವರಿಂದ ಜನರು ಅವರನ್ನು ಸುಖಿಯೆಂದು ಭಾವಿಸುತ್ತಿದ್ದರು. ಆದರೆ ರತ್ನಾಜಿ ಸಂತಾನ ಪ್ರಾಪ್ತಿ ಇಲ್ಲದರಿಂದ ಶಾಂತಿ ಇರಲಿಲ್ಲ. ಭಕ್ತಿ ಅಥವಾ ಪ್ರೀತಿ ಇಲ್ಲದ ಕೀರ್ತನೆಯು, ವಾದ್ಯಗಳ ಹೊಂದಾಣಿಕೆಯಿಲ್ಲದ ಸಂಗೀತವು, ಯಜ್ಞೋಪವಿತ್ರವಿಲ್ಲದ ಬ್ರಾಹ್ಮಣನು, ವಿವೇಕವಿಲ್ಲದ ಬುದ್ಧಿವಂತಿಕೆಯು, ಪಶ್ಚಾತ್ತಾಪವಿಲ್ಲದ ಯಾತ್ರೆಯು, ಹಾರವಿಲ್ಲದ ಆಭರಣ, ಸೌಂದರ್ಯವೂ ಇರುವಂತೆ ಸಂತಾನವಿಲ್ಲದ ಗ್ರಹವು ಯೋಜಕ. ರತ್ನಾಜಿ ಹಗಲಿರುಳು ಇದನ್ನೇ ಕುರಿತು ಚಿಂತೆ ಮಾಡುತ್ತಿದ್ದರು. ಹಾಗೆಯೇ ಮನಸ್ಸಿನಲ್ಲಿ ದೇವರು ನನಗೊಬ್ಬ ಪುತ್ರನನ್ನು ದಯಪಾಲಿಸಬೇಕೆಂದು ಅವರು ಕೊರಗುತ್ತಿದ್ದರು. ಚಿಂತೆಯಿಂದ ಆಹಾರ ಮುಂತಾದವುಗಳಲ್ಲಿ ಆಸಕ್ತಿ ಇರಲಿಲ್ಲ. ರತ್ನಾಜಿ ದಾಸಗಣು ಮಹಾರಾಜ ಅವರಲ್ಲಿ ವಿಶೇಷ ಗೌರವವಿಟ್ಟಿದ್ದರು. ಅವರು ಅವರನ್ನು ಕಂಡು ತಮ್ಮ ವೇದನೆಯನ್ನು ತೋಡಿಕೊಂಡು ಆಗ ದಾಸಗಣರವರು ಶಿರಡಿಗೆ ಹೋಗಿ ಬಾಬರವರಲ್ಲಿ ಬೇಡಿದರು. ನಿಮ್ಮ ಬಯಕೆ ಕೈಗೂಡುವುದೆಂದರೆ ರತ್ನಾಜಿಯವರು ಶಿರಡಿಗೆ ಹೋಗುವ ಮನಸ್ಸು ಮಾಡಿದರು. ಕೆಲವು ದಿನಗಳ ನಂತರ ಶಿರಡಿಗೆ ಬಂದು ಬಾಬರವರ ಪಾದಗಳಿಗೆರಗಿದರು. ಬಾಬರವರಿಗೆ ಪುಷ್ಪಗಳನ್ನು ಅರ್ಪಿಸಿದರು. ನಂತರ ಭಕ್ತಿಯಿಂದ ಬಾಬರವರ ಸಮೀಪದಲ್ಲಿ ಕುಳಿತು ಅವರನ್ನು ಪ್ರಾರ್ಥಿಸಿದರು. ಅನೇಕ ಜನರು ಅವರಲ್ಲಿ ಕಷ್ಟಕಾಲದಲ್ಲಿ ತಮ್ಮಲ್ಲಿಗೆ ಬಂದು ಕಷ್ಟ ನಿವಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದರು. ಇದನ್ನು ಕೇಳಿ ನಾನಾ ಸಾಹೇಬ ಅತೃಪ್ತಿಯಿಂದ ನಿಮ್ಮ ಪಾದವನ್ನು ಆಶ್ರಯಿಸುತ್ತೇನೆ, ನನ್ನನ್ನು ನಿರಾಸೆಗೊಳ್ಳಬೇಡಿ ಎಂದು ಬೇಡಿಕೊಂಡರು. ಆಗ ಬಾಬರವರು ರತ್ನಾಜಿಯವರಿಗೆ 5 ರೂಪಾಯಿ ದಕ್ಷಿಣೆ ಕೇಳಿದರು. ರತ್ನಾಜಿಯವರು 5 ರೂಪಾಯಿ
ಕೊಡುವುದರಲ್ಲಿ ಆಗ ಬಾಬಾ, ನಿನ್ನಿಂದಾಗಲೇ 3 ರೂಪಾಯಿ 14 ಬಂದಿದೆ, ಉಳಿದನನ್ನು ಮಾತ್ರ ಕೊಡು ಎಂದರು. ರತ್ನಾಜಿ ಅವರಿಗೆ ಸಮಸ್ಯೆಯಾಯಿತು. ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆ ಕೊಟ್ಟು ತಮ್ಮ ವೇದನೆಯನ್ನು ತೋಡಿಕೊಂಡರು. ಬಾಬಾ, ನನಗೊಬ್ಬ ಪುತ್ರನನ್ನು ಆಶೀರ್ವದಿಸಿರಿ ಎಂದು ಅಂಗಲಾಚಿದರು, ಬೇಡಿದರು. ಆಗ ಬಾಬಾ ಅವರ ಮನಸ್ಸು ಕರಗಿತು. ಇನ್ನು ನೀನು ಚಿಂತಿಸಬೇಡ ಎಂದು ಹೇಳಿ ಊದಿಯನ್ನು ಕೊಟ್ಟು ಆಶೀರ್ವದಿಸಿದರು. ದೇವರು ನಿನ್ನ ಬಯಕೆಯನ್ನು ಈಡೇರಿಸುವನು ಎಂದರು. ಹೀಗೆ ರತ್ನಾಜಿ ಬಾಬಾರವರ ಆಶೀರ್ವಾದ ಪಡೆದು ನಾಂದೇಡ್ಕರ್ ಹಿಂದಿರುಗಿ ಬಂದು ಎಲ್ಲವನ್ನು ನಿಷೇಧವಾಗಿ ದಾಸರಗನವರಿಗೆ ತಿಳಿಸಿದರು. ನಾನು ಶಿರಡಿಗೆ ಹಿಂದೆ ಹೋಗಿ ಇರಲಿಲ್ಲ. ಅವರು ನನ್ನಿಂದಾಗಲೇ 3 ರೂಪಾಯಿ 14 ಆಣೆ ಬಂದಿದೆ ಎಂದು ಹೇಗೆ ಹೇಳಿದರು ಎಂದು ಕೇಳಿದರು. ದಾಸಗಣರವರು ಸಹ ಇದೊಂದು ಸಮಸ್ಯೆಯಾಯಿತು. ಕೂಡಲೇ ಅವರಿಗೆ ರತ್ನಾಜಿಯವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಾಮದಿಯನ್ನು ಸಂತರಾದ ಮೌಲಿ ಸಾಹೇಬರನ್ನು ಸತ್ಕರಿಸಿದರು. ನೆನಪು ಬಂದಿತು. ರತ್ನಾಜಿಯವರು ಶಿರಡಿಗೆ ಹೋಗುವ ನಿರ್ಧಾರಕ್ಕೆ ಕೈಗೊಂಡ ಸ್ವಲ್ಪ ದಿನಗಳಲ್ಲಿ ಇದು ನಡೆದಿತ್ತು. ದಾಸಗಣರವರು ಈ ಸತ್ಕಾರಕ್ಕೆ ಖರ್ಚು ಮಾಡಿದ ಪಟ್ಟಿ ತರಿಸಿ ನೋಡಿದರು. ಸರಿಯಾಗಿ ಲೆಕ್ಕದಲ್ಲಿ 3 ರೂಪಾಯಿ 14 ಆಣೆ ಇತ್ತು, ಖರ್ಚಾಗಿತ್ತು. ಆಗ ಬಾಬಾರವರು ಶಿರಡಿಯಲ್ಲಿಯೇ ವಾಸವಾಗಿದ್ದರು. ಸರ್ವಜ್ಞರು ಎಂಬುದು ಎಲ್ಲರಿಗೂ ವೇದ್ಯವಾಯಿತು. ಈ ರೀತಿ ಅವರಿಗೆ ಪ್ರಪಂಚದ ಎಲ್ಲದರ ಅರಿವಿತ್ತು. ಇದರಿಂದ ರತ್ನಾಜಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು. ಸ್ವಲ್ಪ ದಿನಗಳ ನಂತರ ಬಾಬಾರವರ ಆಶೀರ್ವಾದದಂತೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು. ಇದಾದ ನಂತರ ಅವರಿಗೆ 12 ಮಕ್ಕಳಾದರು, 4 ಮಾತ್ರ ಬದುಕಿದವು. 12 ಮಕ್ಕಳಾದವು, 4 ಮಕ್ಕಳು ಬದುಕಿದರು. ದಕ್ಷಿಣೆ ಮೀಮಾಂಸೆ. ಬಾಬಾರವರು ತಮ್ಮನ್ನು ಕಾಣಲು ಬಂದವರೆಲ್ಲರನ್ನು ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಅವರು ಶುದ್ಧ ಫಕೀರ ಮತ್ತು ವಿರಕ್ತರ ಆಗಿದ್ದಾರೆ. ದಕ್ಷಿಣೆಯನ್ನೇಕೆ ಕೇಳುತ್ತಿದ್ದರು ಎಂದು ಕೆಲವರು ಪ್ರಶ್ನಿಸಬಹುದು. ಅದಕ್ಕೆ ಉತ್ತರವನ್ನು ಈಗ ಪರಿಶೀಲಿಸೋಣ. ಮೊದಲು ಬಾಬಾ ಯಾರಿಂದಲೂ ಏನನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಉರಿದ ತುಂಡಾಗಿ ಬೆಂಕಿ ಕಡ್ಡಿಗಳನ್ನು 5 ಕಿಸೆಯಲ್ಲಿ ತುಂಬಿಕೊಳ್ಳುತ್ತಿದ್ದರು. ಅವರ ಮುಂದೆ ಹಣ ಇಟ್ಟರೆ ಅದರಿಂದ ಎಣ್ಣೆ ಮತ್ತು ಹೊಗೆಸೊಪ್ಪು ಕೊಂಡುಕೊಳ್ಳುತ್ತಿದ್ದರು. ಅವರಿಗೆ ಹೊಗೆಸೊಪ್ಪೆಂದರೆ ಬಹಳ ಇಷ್ಟವಾಯಿತು. ಸಂತರ ದರ್ಶನ ಬರಿಗೈಯಿಂದ ಹೋಗಬಾರದೆಂದು ರೂಢಿ ಇದ್ದುದರಿಂದ ಅವರು ಅದರ ಮುಂದೆ ಕೆಲವು ತಾಮ್ರದ ನಾಣ್ಯಗಳನ್ನಿಟ್ಟು ಬರುತ್ತಿದ್ದರು. 2-3 ಕಾಸು ಇಟ್ಟಿರುವುದನ್ನು ಕಂಡರೆ ಹೆಚ್ಚಾದುದನ್ನು ಕೂಡಲೇ ಬಾಬಾ ಹಿಂದಿರುಗಿಸುತ್ತಿದ್ದರು. ಈ ರೀತಿ ಬಾಬಾರವರ ಕೀರ್ತಿ ದೇಶದ ಮೂಲೆಗಳಲ್ಲಿಯೂ ಹರಡಿತು. ಮಸೀದಿಯಲ್ಲಿ ಭಕ್ತರು ಜನಸಂದಣಿ ಆರಂಭವಾಯಿತು. ಆಗ ಬಾಬಾರವರು ಅವರಿಂದ ದಕ್ಷಿಣೆ ಕೇಳ ಹತ್ತಿದರು. ದಕ್ಷಿಣೆ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ಶ್ರುತಿಯಲ್ಲಿ ವೇದದಲ್ಲಿ ಹೇಳಲಾಗಿದೆ. ದೇವರ ಪೂಜೆಗೆ ದಕ್ಷಿಣೆ ಅವಶ್ಯಕವಾದರೆ ಯೋಗಿಗಳ ಪೂಜೆಗೆ ಬೇಡವೇ? ಶಾಸ್ತ್ರಗಳ ದೇವರನ್ನೇ ಆಗಲಿ, ದೊರೆಯನ್ನೇ ಆಗಲಿ, ಯೋಗಿಗಳನ್ನೇ ಆಗಲಿ, ಗುರುವನ್ನೇ ಆಗಲಿ ಕಾಣಲು ಹೋದರೆ ಬರಿಗೈಯಿಂದ ಹೋಗಬಾರದೆಂದು ನಮಗೆ ವಿಧಿಸಿವೆ. ಈ ಸಂದರ್ಭದಲ್ಲಿ ಉಪನಿಷತ್ತುಗಳಲ್ಲಿ ಈ ವಿಚಾರವಾಗಿ ನೀನು ಹೇಳಲಾಗಿದೆ ಎಂಬುದನ್ನು ನೋಡೋಣ. ಪ್ರಜಾಪತಿಯು ದೇವತೆಗಳನ್ನು, ಸುರರನ್ನು, ಮಾನವರನ್ನು, ದಾನವರನ್ನು ಎಂಬ ಒಂದು ಅಕ್ಷರದಿಂದ ಸಂಬೋಧಿಸಿದನೆಂಬುದು ಬೃಹದ್ಧಾರಣಿಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ದೇವತೆಗಳು ಇದರಿಂದ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು. ಮಾನವರು ದಾನ ಮಾಡಬೇಕೆಂದು ತಿಳಿದುಕೊಂಡರು. ಅಸುರರು ದಯೆಯನ್ನು ಅಭ್ಯಾಸ ಮಾಡಬೇಕೆಂದು ತಿಳಿಸಿದರು. ಮಾನವರಿಗೆ ದಾನವು ಶಿಫಾರಸು ಮಾಡಲ್ಪಟ್ಟಿದೆ. ತೈತ್ರೇಯ ಉಪನಿಷತ್ತಿನಲ್ಲಿ ಸಹ ಗುರುವು ತನ್ನ ಶಿಷ್ಯರಿಗೆ ದಾನ ಧರ್ಮಗಳನ್ನು ಅಭ್ಯಾಸ ಮಾಡಬೇಕೆಂದು ಹೇಳಿರುತ್ತಾರೆ. ಧರ್ಮದ ವಿಚಾರವಾದಿ ವಿಶ್ವಾಸದಲ್ಲಾದರೂ ಅಥವಾ ವಿಶ್ವಾಸವಿಲ್ಲದೆಯೂ ಧರ್ಮ ಮಾಡು ಎಂದು ಹೇಳಲಾಗಿದೆ. ಆದರೆ ಚೌಧರ್ಯ ಮತ್ತು ದಯೆಯಿಂದ ದಾನ ಮಾಡಬೇಕು. ಬಾಬಾರವರು ಈ ಪಾಠ ಕಲಿಸಲೋಸುಗವೇ ಎಲ್ಲರಿಂದಲೂ ದಕ್ಷಿಣೆ ಕೇಳುತ್ತಿದ್ದರು. ಆದರೆ ಬಾಬಾರವರು ತಿಳಿದಿರುವಂತೆ ಅವನಿಂದ ತೆಗೆದುಕೊಂಡ 100ರಷ್ಟು ಅವನಿಗೆ ಪುನಃ ಕೊಡಬೇಕು. ಹಿಂದೆ
ಎಂಬುದರಲ್ಲಿ ವಿಶೇಷವಿತ್ತು. ಈ ರೀತಿ ಘಟನೆಗಳು ಬೇಕಾದಷ್ಟಿವೆ. ಪ್ರಸಿದ್ಧ ನಟರಾದ ಗಣಪತರಾವ ಚೋಪದಾರರವರು ತಮ್ಮ ಚರಿತ್ರೆಯನ್ನು ಈ ರೀತಿ ಬರೆದಿರುತ್ತಾರೆ. ಬಾಬರವರು ಆಗಾಗ್ಗೆ ನಿನ್ನಿಂದ ದಕ್ಷಿಣೆ ಕೇಳುತ್ತಿದ್ದರಿಂದ ನನ್ನ ಭಂಡಾರವೆಲ್ಲ ಬರಿದಾಯಿತು. ಆದರೆ ಕೊನೆಯಲ್ಲಿ ನನಗೆ ಹಣದ ಕೊರತೆ ಇರಲಿಲ್ಲ. ದಕ್ಷಿಣೆ ಇನ್ನು ಕೆಲವು ಅರ್ಥಗಳು ಈ ರೀತಿ ಇವೆ. ಬಾಬರವರು ಅತಿ ಹೆಚ್ಚಾದ ದಕ್ಷಿಣೆ ಕೇಳುತ್ತಿರಲಿಲ್ಲ. ಅದನ್ನು ಸಮರ್ಥಿಸುವ ಉದಾಹರಣೆಗೆ ಈ ಕೆಳಕಂಡಂತಿದೆ. ಬಾಬರವರು ನಾರ್ಕೆಯವರನ್ನು 15 ರೂಪಾಯಿ ದಕ್ಷಿಣೆಯನ್ನು ಕೇಳಿದಾಗ ಅವರು ತಮ್ಮ ಹತ್ತಿರ ಹಣವಿಲ್ಲವೆಂದು ಹೇಳಿದರು. ಈಗ ಬಾಬರವರು, ನನಗೆ ಗೊತ್ತು, ನೀನು ಈಗ ಯೋಗ ವಶಿಷ್ಠವನ್ನು ಓದುತ್ತಿದೆಯಲ್ಲವೇ, ಅದರಿಂದ ಕೊಡು ಎಂದರು. ಆ ಸಂದರ್ಭದಲ್ಲಿ ದಕ್ಷಿಣೆ ಎಂದರೆ ಪುಸ್ತಕ ಪಠಣದಿಂದ ಪಾಠ ಕಲಿತು ಬಾಬರವರು ವಾಸವಾಗಿರುವ ಆತ್ಮದಲ್ಲಿ ಆ ನೀತಿಯನ್ನು ಇಡುವುದು ಎಂದು ಅರ್ಥ. 2. ಬಾಬರವರು ಶ್ರೀಮತಿ ತರ್ಕಡೆಯವರಿಂದ 6 ರೂಪಾಯಿ ದಕ್ಷಿಣೆ ಕೇಳಿದರು. ಅವರ ಹತ್ತಿರ ಹಣವಿಲ್ಲದಿದ್ದುದರಿಂದ ಅವರಿಗೆ ವ್ಯಥೆಯಾಯಿತು. ಆಗ ಅವರು ಪತಿಯು ಬಾಬರವರು ನಿನ್ನಿಂದ ಕೇಳಿದ್ದು ಹಣವಲ್ಲ, ಅಂತರಂಗದ 6 ಶತ್ರುಗಳನ್ನು, ಮೋಹ, ಮಮತೆ, ಆಸೆ ಇತ್ಯಾದಿಗಳನ್ನು ಎಂದರು. ಬಾಬರವರು ಒಪ್ಪಿಕೊಂಡರು. ಬಾಬರವರು ಸೇಕರಿಸುತ್ತಿದ್ದ ದಕ್ಷಿಣೆಯನ್ನು ಅದೇ ದಿನ ಸರ್ವರಿಗೂ ಹಂಚಿ ಮಾರನೇ ದಿನ ಎಂದಿನಂತೆ ಫಕೀರರಾಗುತ್ತಿದ್ದರು ಎಂಬುದನ್ನು ನಾವು ಈಗ ಮುಖ್ಯವಾಗಿ ಗಮನಿಸಬೇಕು. ಸಾವಿರಾರು ರೂಪಾಯಿಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡ ಬಾಬರವರು ಹತ್ತಿರ ಅವರು ಸಮಾಧಿಯಾದಾಗ ಕೇವಲ ಸ್ವಲ್ಪ ಹಣವಿತ್ತು. ಬಾಬರವರ ಹತ್ತಿರ ಅವರು ಸಮಾಧಿಯಾದಾಗ ಕೇವಲ ಸ್ವಲ್ಪ ಹಣವಿತ್ತು. ನಿಜವಾಗಿ ಹೇಳುವುದಾದರೆ ದಕ್ಷಿಣೆಯಿಂದ ತಮ್ಮ ಭಕ್ತಿಗೆ ಸನ್ಯಾಸ ಮತ್ತು ಪರಿಶುದ್ಧತೆ ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿದ್ದಿತು. ಹಣದ ನಿವೃತ್ತ ಮಾಮಲದಾರರಾದ ಶ್ರೀ ಬಿ ದೇವರವರು ಬಾಬರವರು ಕೇಳಿದ್ದುದು ಸಹ ತಾವಾಗಿಯೇ ದಕ್ಷಿಣೆ ಕೊಡುತ್ತಿದ್ದರು. ಕೆಲವು ಸಾರಿ ಸ್ವೀಕರಿಸುತ್ತಿದ್ದರು, ಕೆಲವು ಸಾರಿ ನಿರಾಕರಿಸುತ್ತಿದ್ದರು. ಬಾಬರವರು ದಕ್ಷಿಣೆ ಕೇಳಲು ನಂತರ ಕೊಡುವೆನೆಂದು ಯೋಚಿಸುತ್ತಿದ್ದವರನ್ನು ತೆಗೆದುಕೊಳ್ಳುತ್ತಲೇ ಇರಲಿಲ್ಲ. ಭಕ್ತರ ಸತ್ಯಾನುಸಾರ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು. ಆದರೆ ಐಶ್ವರ್ಯವಂತರಿಗೆ ಅಥವಾ ಕಡು ಬಡವರಿಗೆ ಕೇಳುತ್ತಿರಲಿಲ್ಲ. ದಕ್ಷಿಣೆ ಕೇಳಿದಾಗ ಕೊಡದಿದ್ದರೆ ಕೋಪಗೊಳ್ಳಲು ಸಹ ಇರಲಿಲ್ಲ. ಭಕ್ತರು ಇನ್ನೊಬ್ಬರ ಸಂಗಡ ದಕ್ಷಿಣೆ ಕೊಟ್ಟು ಕಲಿಸಿದಾಗ ಅವರು ಅದನ್ನು ಕೊಡದಿದ್ದರೆ ಮರೆತರೆ ಬಾಬರವರೇ ಅದನ್ನು ಜ್ಞಾಪಿಸಿ ಪಡೆದುಕೊಳ್ಳುತ್ತಿದ್ದರು. ಅನೇಕ ವೇಳೆ ಕೆಲವು ಹಣವನ್ನು ಮರಳಿ ಕೊಟ್ಟು ದೇವರ ಪೂಜಾ ಗೃಹದಲ್ಲಿಟ್ಟು ಪೂಜಿಸುವಂತೆ ಹೇಳುತ್ತಿದ್ದರು. ಇದರಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿತ್ತು. ಅನೇಕ ಸಲ ಭಕ್ತರು ತಾವು ಕೊಡುತ್ತೇವೆಂದು ಹೇಳಿಕೊಂಡದ್ದಕ್ಕಿಂತ ಹೆಚ್ಚಾದ ದಕ್ಷಿಣೆಯನ್ನು ಅರ್ಪಿಸಿದಾಗ ಹೆಚ್ಚಾದ ಹಣವನ್ನು ಹಿಂದಿರುಗಿಸಿಕೊಟ್ಟು ಬಿಡುತ್ತಿದ್ದರು. ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚಾಗಿ ದಕ್ಷಿಣೆ ಕೇಳುತ್ತಲೂ ಇದ್ದರು. ಹಣವಿಲ್ಲದಿದ್ದ ಪಕ್ಷದಲ್ಲಿ ಸಾಲ ಮಾಡಿಯಾದರೂ ಕೊಡಿರಿ ಎಂದು ಹೇಳಿದ ಪ್ರಸಂಗಗಳೂ ಇದ್ದವು. ಕೆಲವರಿಂದ ದಿನದಲ್ಲಿ 3-4 ಸಾರಿ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು. ದಕ್ಷಿಣೆ ರೂಪವಾಗಿ ಸಂಪಾದಿಸಿದ ಹಣದಲ್ಲಿ ಕೆಲವು ಸಲ ಭಾಗ ಮಾತ್ರ ತಮ್ಮ ಸ್ವಂತ ಖರ್ಚಿಗೆ ಎಂದು ಇಡುತ್ತಿದ್ದರು. ಆದ್ದರಿಂದ ತಂಬಾಕು ಮತ್ತು ದುನಿಗಳಿಗೋಸ್ಕರ ಕಟ್ಟಿಗೆ ಇವುಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಉಳಿದ ಹಣದಿಂದ ಕೆಲವು ಭಕ್ತರಿಗೆ ಹಂಚುತ್ತಿದ್ದರು. ತೀರ್ಥ ಸನ್ಯಾಸಕ್ಕೆ ಸಮಸ್ತ ಪದಾರ್ಥಗಳನ್ನು ರಾಧಾಕೃಷ್ಣ ಮಾಯಿಯ ಸಲಹೆ ಮೇರೆಗೆ ಭಕ್ತರು ಒದಗಿಸುತ್ತಿದ್ದರು. ಬಾಬರವರು ಹೆಚ್ಚಿನ ಬೆಲೆಯ ಪದಾರ್ಥಗಳನ್ನು ತಂದರೆ ಮೇಲೆ ಕೋಪಗೊಳ್ಳುತ್ತಿದ್ದರು. ಅವರು ಒಂದು ದಿನ ನಾನರವರಿಗೆ, ನನ್ನ ಆಸ್ತಿಯೆಂದರೆ ಒಂದು ಚೂರು ಬಟ್ಟೆ, ಕಪ್ಪಣಿ ಮತ್ತು ಮಣ್ಣಿನ ಪಾತ್ರೆ. ಇಷ್ಟೇ. ಈ ಜನರು ಅನವಶ್ಯಕವಾಗಿ ಮತ್ತು ಕೆಲಸ ಬಾರದ ಬೆಲೆ ಬಾಳುವ ಪದಾರ್ಥಗಳನ್ನು ತಂದು ನನಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ಸಾಯಿ ಪ್ರಣಾಮ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 14ನೇ ಅಧ್ಯಾಯ. ಇವತ್ತು ಗುರುವಾರ. ಎಲ್ಲರೂ ಇದನ್ನು ಕೇಳಿ ಎಲ್ಲರೂ ಇದರಿಂದ ಕೇಳಿಕೊಂಡು ಸಂತೋಷವಾಗಿರಿರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಾರ್ಪಣಮಸ್ತು.